ಸನ್ಮಾರ್ಗ ನ್ಯೂಸ್ನ ರಂಜಾನ್ ಸ್ಪೆಷಲ್ ಕಾರ್ಯಕ್ರಮ ಕ್ವೆಶ್ಚನ್ ಟೈಮ್ಗೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಫಿತ್ರ್ ಝಕಾತ್ಗೆ ಅತ್ಯಂತ ಮಹತ್ವ ನೀಡಲಾಗಿದೆ. ಹಾಗಾದರೆ ಫಿತ್ರ್ ಝಕಾತ್ ಎಂದರೇನು, ಯಾರಿಗೆ ಕೊಡಬೇಕು, ಯಾವಾಗ ನೀಡಬೇಕು, ಎಲ್ಲದರ ಕುರಿತು ಮಾಹಿತಿಯನ್ನು ಪಡೆಯೋಕೆ ನಮ್ಮ ಜೊತೆಗೆ ಇವತ್ತು ಬೆಂಗರೆಯ ಅನಸ್ ಬಿನ್ ಮಾಲಿಕ್ ಮಸೀದಿಯ ಖತೀಬ್, ಶಿಕ್ಷಕರು, ವಾಗ್ಮಿ ಅಬ್ದುಲ್ ಲತೀಫ್ ಆಲಿಯಾ ನಮ್ಮ ಜೊತೆಗಿದ್ದಾರೆ. ಅವರನ್ನ ಸ್ವಾಗತಿಸೋಣ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಸಾದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಫಿತ್ರ್ ಝಕಾತ್ ಅಂತ ಯಾಕೆ ಕರೀತಾರೆ, ಅದರ ಅರ್ಥ ಏನು? ರಮಜಾನ್ ತಿಂಗಳಲ್ಲಿ ಅದರ ಸಮಾಪ್ತಿಯಾಗುವಾಗ ಫಿತ್ರ್ ಝಕಾತ್ ಎಂಬ ಒಂದು ದಾನ, ಕಡ್ಡಾಯ ದಾನ ಧರ್ಮ ನೀಡುವಂಥ ಒಂದು ಕರ್ಮ ಇದೆ. ಫತರ ಎಂಬ ಅರಬಿ ಆ ಪದದ ಅರ್ಥ ಒಡೆಯುವುದು ಅಂತ ಒಂದು ಅರ್ಥ ಇದೆ. ಅಂದರೆ ಸಮಾಪ್ತಿಗೊಳ್ಳುವುದು, ರಂಜಾನ್ನ ಸಮಾಪ್ತಿಗೊಳ್ಳುವಾಗಲೂ ಆ ರಮಜಾನ್ನ ತಿಂಗಳಲ್ಲಿ ನಾವು ಗಳಿಸಿದಂತಹ ತರಬೇತಿ ಏನಿದೆಯೋ ಅದು ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ಅವರ ಕಷ್ಟಗಳಿಗೆ ಸ್ಪಂದಿಸುವ ಒಂದು ಮನೋಭಾವವನ್ನು ರಂಜಾನ್ ನಮಗೆ ತರಬೇತಿ ನೀಡುತ್ತದೆ. ಅದರ ಒಂದು ಪ್ರಾಕ್ಟಿಕಲ್ ರೂಪವಾಗಿದೆ ಫಿತ್ರ್ ಝಕಾತ್ ಎಂಬುದು. ಅದಕ್ಕೆ ಆಧಾರವಾಗಿ ಕುರಾನ್ನ ಸೂರತುಲ್ ಆಲ, ಅದು ಸಬ್ಬಿಹಿಸ್ಮ ರಬ್ಬಿಕಲ್ ಆಲ ಎಂಬ ಸೂರತ್ನ 14-15ನೇ ಸೂಕ್ತವನ್ನು ವ್ಯಾಖ್ಯಾನಿಸುತ್ತಾ ಖದ್ ಅಫ್ಲಹ ಮನ್ ತಜಕ್ಕ ವಜಕ್ಕರ ರಸ್ಮ ರಬ್ಬಿಹಿ ಫಸಲ್ಲ ಎಂಬ ಈ ಆಯತ್ನ ಅರ್ಥ, ಯಾರು ಪಾವಿತ್ರ್ಯವನ್ನು ಕೈಗೊಂಡನೋ ಮತ್ತು ದೇವರನ್ನು ಸ್ಮರಿಸಿದನೋ ಮತ್ತು ನಮಾಜ್ ನಿರ್ವಹಿಸಿದನೋ ಅವನು ವಿಜಯ ಹೊಂದಿದನು ಎಂಬ ಅದರ ಅರ್ಥ. ಈ ಆಯತ್ತನ್ನು ವ್ಯಾಖ್ಯಾನಿಸುತ್ತಾ ಹಜರತ್ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಹಮತುಲ್ಲಾಹಿ ಅಲೈ ಮತ್ತು ಸಯೀದ್ ಖುದ್ರಿ ರಹಮತುಲ್ಲಾಹಿ ಅಲೈ ಇಂತಹ ಮಹಾನರುಗಳ ಅಭಿಪ್ರಾಯದಲ್ಲಿ ಆ ತಜಕ್ಕ ಎಂಬ ಪದ ಅದು ಝಕಾತುಲ್ ಫಿತ್ರ್ ಆಗಿದೆ ಎಂಬ ಒಂದು ವ್ಯಾಖ್ಯಾನವನ್ನು ಕೊಡುತ್ತಾರೆ ಅವರು. ಅದರ ಹದೀಸ್ನಲ್ಲಿ ನಮಗೆ ವ್ಯಕ್ತವಾಗಿ ಸ್ಪಷ್ಟವಾಗಿ ಇಬ್ನು ಉಮರ್ ರದಿಯಲ್ಲಾಹು ಇಂದ ವರದಿಯಾದ ಹದೀಸ್ನಲ್ಲಿ ಫರ್ದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಝಕಾತುಲ್ ಫಿತ್ರಿ ಸಾಅನ್ ಮಿನ್ ತಮ್ರಿನ್ ಸಾಅನ್ ಮಿನ್ ಸಾಅನ್ ಮಿನ್ ಶঈರ್ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಮಜಾನ್ ತಿಂಗಳಲ್ಲಿ ಅದರ ಕೊನೆಯಲ್ಲಿ ಒಂದಿಷ್ಟು ಸಾ ಅಂದರೆ ಒಂದು ಸಾ, ಅದರ ಅರ್ಥ ಒಂದು 2.5 kg ಎಂದು ಹಿಡಿದು 3 ಕಿಲೋ ಅಥವಾ kg ಬರುವಂಥ ಅಕ್ಕಿ ಅಥವಾ ಗೋಧಿ, ಜೋಳ ಇದನ್ನು ನೀಡುವುದಕ್ಕೆ ಆ ಒಂದು ಅಳತೆಗೆ ಸಾ ಅಂತ ಅರಬಿಯಲ್ಲಿ ಹೇಳೋದು. ಅದನ್ನು ಕಡ್ಡಾಯವಾಗಿ ಅದು ಈ ಉಪವಾಸಿಗನು ನೀಡಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಡ್ಡಾಯ ಮಾಡಿದ್ದಾರೆ ಎಂಬ ಒಂದು ಹದೀಸ್ ಇದೆ. ಆ ಹದೀಸ್ನ ಆಧಾರದಲ್ಲಿ ಫಿತ್ರ್ ಝಕಾತನ್ನು ನೀಡಲಾಗ್ತದೆ. ಮುಖ್ಯವಾಗಿ ಈ ಫಿತ್ರ್ ಝಕಾತ್ ನೀಡಲೇಬೇಕೆಂಬಂತಹ ವಿಚಾರದಲ್ಲಿ ಅದರ ಉದ್ದೇಶ ಏನು ಅಂತ? ಉದ್ದೇಶವನ್ನು ಕೂಡ ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. 2 ಉದ್ದೇಶಗಳಿಗಾಗಿ ಇದನ್ನು ನಿರ್ವಹಿಸಲಾಗ್ತದೆ. ಆ ಹದೀಸ್ ಈ ರೀತಿ ಇದೆ. ಅನ್ ಇಬ್ನಿ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಫರದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಝಕಾತಲ್ ಫಿತ್ರಿ ತುಹುರತಲ್ ಲಿಸ್ಸಾಯಿಮಿ ಅನಿಲ್ ಲಗ್ವಿ ವರ್ ರಫಸಿ ವ ತುಅಮತು ಲಿಲ್ ಮಸಾಕೀನ್ ಅವ್ ಕಮಾ क़ಾಲ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಂದರೆ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇದನ್ನು ಕಡ್ಡಾಯ ಮಾಡಿದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಡ್ಡಾಯ ಮಾಡಿದ್ದಾರೆ ಝಕಾತುಲ್ ಫಿತ್ರನ್ನು. ಯಾವ ಕಾರಣಕ್ಕಾಗಿ? ಒಂದನೆಯದು ಅದು ಉಪವಾಸಿಗನಲ್ಲಿ ಸಂಭವಿಸಿದಂತಹ ತಪ್ಪುಗಳಿಂದ ಅವನು ಶುದ್ಧೀಕರಿಸುವುದು. ಹಲವಾರು ತಪ್ಪುಗಳು ಸಂಭವಿಸಿರುವುದು ನಮಗೆ ಉಪವಾಸದಲ್ಲಿ. ಆ ಸಂಭವಿಸಿದಂತಹ ತಪ್ಪುಗಳಿಗೆ ಒಂದು ಕ್ಷಮೆಯಾಗಿ ಈ ದಾನ ಧರ್ಮಗಳನ್ನು ಅಲ್ಲಾಹನು ಸ್ವೀಕರಿಸುವನು ಎಂಬ ಕಾರಣಕ್ಕಾಗಿ. ಎರಡನೆಯದು ಆ ದಿನ ತುಅಮತುಲ್ ಲಿಲ್ ಮಸಾಕೀನ್, ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಫಕೀರರಿಗೆ, ಅಲ್ಲಿ ಅಗತ್ಯ ಇರುವಂಥ ಮನುಷ್ಯರಿಗೆ, ಆ ಮನುಷ್ಯ ಮಕ್ಕಳು ಅಥವಾ ಆ ಬಡಬಗ್ಗರಿಗೆ ಊಟದ ವ್ಯವಸ್ಥೆ ಮಾಡಿಕೊಡಲು, ಆ ದಿನ ಯಾರು ಹಸಿದಿರಬಾರದು ಎಂಬ ಕಾರಣಕ್ಕಾಗಿ ಅವರಿಗೆ ಆಹಾರ, ಈ ದಾನ ಧರ್ಮ ನೀಡಲಾಗ್ತದೆ. ಅದು 2 ಉದ್ದೇಶ. ಮುಖ್ಯವಾಗಿ ಈ ಫಿತ್ರ್ ಝಕಾತ್ನ ಪ್ರಮಾಣ ಎಷ್ಟು? ಝಕಾತ್ನ ಸಾ ಅಂದರೆ ಹದೀಸ್ನಲ್ಲಿ ಸಾಅ ಮಿನ್ ತಮ್ರಿನ್ ಔ ಸಾಅ ಮಿನ್ ಶঈರ್ ಅಂತ
ಪ್ರೊಫೆಸರ್ ಹೇಳಿದ್ದಾರೆ. ಸಾಳ್ ಎಂಬ ಪದದ ಅರ್ಥ ಆಧುನಿಕ ಭಾಷೆಯಲ್ಲಿ ಅದರ ಅಳತೆ ಪ್ರಮಾಣ ವಿದ್ವಾಂಸರು ಹೇಳುವುದು 2.5 ಅಂದರೆ 2.5 kg ಹಿಡಿದು 3 kg ವರೆಗಿನ ಅಕ್ಕಿ ಅಥವಾ ಗೋಧಿ, ಜೋಳ ಇನ್ನಿತರ ಅಥವಾ ಆ ಊರಿನ ಯಾವ ಊಟ ಯಾವ ಆಹಾರ ಪದ್ಧತಿ ಇದೆಯೋ ಆ ರೂಪದಲ್ಲಿ ಅದು ಸಾಮಗ್ರಿ ಕೊಡ್ಬೋದು. ಒಂದು ಅಭಿಪ್ರಾಯದಲ್ಲಿ ಹಣವಾಗಿಯೂ ಕೊಡ್ಬೋದು ಎಂಬ ಅಭಿಪ್ರಾಯ ಇಮಾಮ್ ಅಬು ಹನೀಫಾ ಅವರಿಗೆ ಇದೆ ರಹ್ಮತುಲ್ಲಾಹಿ ಅಲೈಹಿ, ಅವರಿಗೆ ಮಾತ್ರ ಇರೋದು, ಬೇರೆಯವರಿಗೆ ಅಭಿಪ್ರಾಯ ಇಲ್ಲ. ಆದರೆ ಆಧುನಿಕ ಉಲಮಾಗಳು ಅದರಲ್ಲಿ ಶ್ರೇಷ್ಠರಾದ ಯೂಸುಫುಲ್ ಕರ್ದಾವಿ ಅವರು ಕೂಡ ಹಣವಾಗಿ ಕೂಡ ಪಾವತಿಸಬಹುದು ಎಂಬ ಅಭಿಪ್ರಾಯ ಹೊಂದಿದ್ದಾರೆ. ಮುಖ್ಯವಾಗಿ ಈ ಫಿತ್ರ್ ಝಕಾತನ್ನು ಯಾವ ಸಮಯದಲ್ಲಿ ಯಾರಿಗೆ ನೀಡಬೇಕು? ಫಿತ್ರ್ ಝಕಾತ್ ನೀಡಬೇಕಾದುದು ಅತ್ಯುತ್ತಮವಾದ, ಅದು ನೀಡಬೇಕಾದು ಹಣಕ್ಕಿಂತಲೂ ಉತ್ತಮವಾದದ್ದು ಆಹಾರವನ್ನು ನೀಡುವುದಂತಂದರೆ ಅದು ಅಭಿಪ್ರಾಯ ಇರೋದು. ಆ ಆಹಾರ ಅಥವಾ ಹಣ ನೀಡುವುದಾದರೆ ಅತ್ಯುತ್ತಮವಾದ ದಿನ ಎಂದರೆ ಅದು ಉಪವಾಸದ ಅದು ಅಂದರೆ ಹಬ್ಬದ ಚಂದ್ರದರ್ಶನ ಆದ ಆ ಸಮಯದಿಂದ ಹಿಡಿದು ನಾವು ಹಬ್ಬದ ನಮಾಜ್ಗೆ ಹೋಗ್ತೇವೆ, ಈದ್ ನಮಾಜ್ಗೆ ಹೊರಡೋದಕ್ಕಿಂತ ಮುಂಚಿತವಾಗಿ ನೀಡಬೇಕು. ಆದರೆ ಇಮಾಮ್ ಶಾಫಿ ರಹಿಮಹುಲ್ಲಾ ಅಂತ ಅವರ ಅಭಿಪ್ರಾಯದಲ್ಲಿ 1 ದಿನ ಮುಂಚೆಯೂ ಕೂಡ ಉಪವಾಸ ಸಮಾಪ್ತಿಗೊಳ್ಳು ಅಂದರೆ 28, 29 ಆ ದಿನಗಳಲ್ಲೂ ಕೂಡ ಈ ಫಿತ್ರ್ ಝಕಾತನ್ನು ನೀಡಬಹುದು. ಅಂದರೆ ಅತ್ಯುತ್ತಮವಾದ ವೇಳೆ ಎಂದರೆ ಚಂದ್ರದರ್ಶನ ಆದ ಆ ಸಮಯದಿಂದ ಹಿಡಿದು ಹಬ್ಬದ ರಂಜಾನ್ ಅದು ಉಪವಾಸದ ಮುಗಿದ ನಂತರ ನಾವು ಈದ್ನ ನಮಾಜ್ ಮಾಡ್ತೇವೆ, ಆ ಈದ್ ನಮಾಜಿಗೆ ಹೊರಡೋದಕ್ಕಿಂತ ಮುಂಚಿತವಾಗಿ ಕೊಡಬೇಕು. ನಂತರ ಕೊಟ್ಟರೆ ಅದು ಕಡ್ಡಾಯವಾದ ದಾನಧರ್ಮವಾಗುವುದಿಲ್ಲ, ಅದು ಸುನ್ನತ್, ಅದು ಐಚ್ಛಿಕವಾದ ದಾನಧರ್ಮವಾಗ್ತದೆ. ಈ ಫಿತ್ರ್ ಝಕಾತನ್ನು ಕೊಡುವಾಗ ಮುಖ್ಯವಾಗಿ ಯಾವ ರೀತಿ ಆಯ್ಕೆ ಮಾಡಬೇಕು ಜನರನ್ನು? ಅದಕ್ಕೂ ಕೂಡ ಆ ಹದೀಸ್ನಲ್ಲಿ ಉತ್ತರ ಇದೆ. ಒಂದನೆಯದು ಬಡಬಗ್ಗರಿಗೆ, ಎರಡನೇದು ನಿರ್ಗತಿಕರಿಗೆ, ಈ ಆಹಾರದ ಅವಶ್ಯಕತೆ ಇರುವವರು. ಮತ್ತು ಕೆಲವರ ಅಭಿಪ್ರಾಯ, ಇಮಾಮ್ ಅಬು ಹನೀಫರ ಅಭಿಪ್ರಾಯದಲ್ಲಿ ಸೂರಾ ತೌಬದ 60ನೇ ಸೂಕ್ತದಲ್ಲಿ ಝಕಾತ್ ಕೊಡಬೇಕಾದಂತಹ 8 ವಿಭಾಗಗಳನ್ನು ಕುರಾನ್ ಹೇಳ್ತಾರೆ. ಆ 8 ವಿಭಾಗಗಳಿಗೂ ಕೊಡಬಹುದು ಅಂತ ಅಭಿಪ್ರಾಯ ಅವರಿಗೆ ಮಾತ್ರ ಇದೆ, ಬೇರೆಯವರಿಗೆ ಅಭಿಪ್ರಾಯ ಇಲ್ಲ. ಆದರೆ ಅತ್ಯುತ್ತಮವಾದುದು ಅಲ್ಲಿಯ ಬಡಬಗ್ಗರಿಗೆ, ಆ ಪ್ರದೇಶದ ಬಡಬಗ್ಗರಿಗೆ ಆಹಾರದ ಅಗತ್ಯ ನಿರ್ಗತಿಕರಿಗೆ ಕೊಡುವುದು ಅತ್ಯುತ್ತಮ. ಆ ರೀತಿ ಕೊಡಬೇಕಾದದ್ದು ಆ ಅಂದಿನ ಒಂದು ದಿನದ ರಾತ್ರಿ ಮತ್ತು ಹಗಲಿಗೆ ಇರುವಂಥ ಸಾಮಗ್ರಿಗಳು, ಊಟದ ವ್ಯವಸ್ಥೆ ಆ ವ್ಯಕ್ತಿಯಲ್ಲಿರಬೇಕು. ಆ ವ್ಯಕ್ತಿ ಕಡ್ಡಾಯವಾಗಿ ತನ್ನ ಆ ಮನೆ ಯಜಮಾನನು ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳ ಮೇಲೆ, ಅದು ಅಲ್ಲಿಯ ಮಹಿಳೆಯರು, ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅದು ಹಬ್ಬದ ಚಂದ್ರದರ್ಶನವಾಗಿ ಮತ್ತು ಈದ್ ನಮಾಜಿಗೆ ಹೊರಡೋದಕ್ಕಿಂತ ಮುಂಚೆ ಒಂದು ಮಗು ಹುಟ್ಟಿದರೆ ಆ ಮಗುವಿಗೂ ಕೂಡ ಈ ಕಡ್ಡಾಯದಾನ ಕೊಡಬೇಕು. ಅದು ಕೊಡಬೇಕಾದ ಕರ್ತವ್ಯ ಇರುವುದು, ಅದರ ಹಕ್ಕು ಇರುವುದು ಆ ಯಜಮಾನನ ಮೇಲೆ, ಅವನು ಅವಲಂಬಿತರ ಹೆಸರಿನಲ್ಲಿ ಕೊಡಬೇಕದು. ಈಗ ಮತ್ತೊಂದು ಪ್ರಶ್ನೆ ಇರುವುದು, ಫಿತ್ರ್ ಝಕಾತನ್ನು ವೈಯಕ್ತಿಕವಾಗಿ ನಿರ್ಗತಿಕರನ್ನು ಭೇಟಿ ಮಾಡಿ ಕೊಡಬಹುದಾ, ಜೊತೆಗೆ ಸಾಮೂಹಿಕವಾಗಿ ಕೂಡ ನಿರ್ಗತಿಕರಿಗೆ ಫಿತ್ರ್ ಝಕಾತನ್ನು ನೀಡಬಹುದಾ? ಅತ್ಯುತ್ತಮವಾದುದು ಅದರ ಉದ್ದೇಶ ಆ ಅರ್ಹ ವ್ಯಕ್ತಿಗಳೇ ಆಹಾರ ತಲುಪಬೇಕು, ಅಂದು ಯಾರು ಹಸಿದಿರಬಾರ್ದು. ಅದು ವೈಯಕ್ತಿಕವಾಗಿ ನಾನು ಕೊಡಲು ಅಸಾಧ್ಯವಾಗುವುದಾದರೆ, ನನಗೆ ಅಲ್ಲಿ ಹೋಗಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಭಯ ಇದ್ದರೆ, ನನಗೆ ಅಲ್ಲಿ ಅಂತಹ ಅರ್ಹ ವ್ಯಕ್ತಿಗಳು ಹುಡುಕಲು ಅಸಾಧ್ಯವಾಗುವುದಾದರೆ, ಸಾಮೂಹಿಕವಾಗಿ ಇಲ್ಲಿ ಈಗಿನ ದಿನಗಳಲ್ಲಿ ಹಲವು ಸಂಘಟನೆಗಳು ಅದನ್ನು ಆ ರೀತಿ ಕೆಲಸ ಮಾಡ್ತಾರೆ. ಅದನ್ನು ಸಂಗ್ರಹಿಸಿ ಅರ್ಹ ವ್ಯಕ್ತಿಗಳಿಗೆ, ಕುಟುಂಬಗಳಿಗೆ ತಲುಪಿಸುವಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾರೆ ಅವರು. ಅಂಥ ಸಂಘಟನೆಗಳಿಗೆ ಈ ಆಹಾರ ಸಾಮಗ್ರಿಗಳನ್ನು ಅಥವಾ ಅದರ ಹಣವನ್ನು ಮೊತ್ತವನ್ನು ನೀಡಿದರೆ ಅವರು ಅರ್ಹ ವ್ಯಕ್ತಿಗಳನ್ನು ಹುಡುಕಿ ಕೊಡುತ್ತಾರೆ. ಆ ರೀತಿ ಸಾಮೂಹಿಕವಾಗಿಯೂ ಕೊಡುವುದರ ಅಭ್ಯಂತರವಿಲ್ಲ ಎಂಬ ಅಭಿಪ್ರಾಯ ಕೆಲವು ಆಧುನಿಕ ವಿದ್ವಾಂಸರಿಗೆ ಇದೆ. ಈಗ ಉದ್ಯೋಗದ ನಿಮಿತ್ತ ಅಥವಾ ಇತರ ಕಾರಣಕ್ಕಾಗಿ ಊರನ್ನು ಬಿಟ್ಟು ಗಲ್ಫಿಗೆ ಹೋಗುವವರಿದ್ದಾರೆ. ಗಲ್ಫ್ನಲ್ಲಿ ಇದ್ದವರು ಕೂಡ ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಫಿತ್ರ್ ಝಕಾತನ್ನು ನೀಡುವಂಥ ವಿಧಿ ಏನಾದರೂ ಇದೆಯಾ? ಗಲ್ಫ್ನವರ ಮೇಲೂ ಎಲ್ಲ ವ್ಯಕ್ತಿಗಳ ಮೇಲೂ ಕಡ್ಡಾಯವಾದಂಥ ಒಂದು ದಾನ ಧರ್ಮ ಅದು. ಅದಕ್ಕೆ 2 ಕಾರಣಗಳನ್ನು, ಪರಿಹಾರಗಳನ್ನು ಉಲಮಾಗಳು ಹೇಳುತ್ತಾರೆ. 2 ರೀತಿಗಳಿವೆ. ಅದು ಒಂದು, ಅಲ್ಲಿಯ ಆ ವಠಾರದಲ್ಲಿ, ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಅವರಿಗೆ ಒಂದು ಅರ್ಹ ವ್ಯಕ್ತಿಗಳು ಕಂಡರೆ, ಇಂತಹ ಬಡವರ್ಗರು, ನಿರ್ಗತಿ ಕಂಡರೆ ಅವರಿಗೆ ಕೊಡ್ಬೋದು. ಅಲ್ಲಿಯ ಅವರ ಝಕಾತ ಅಲ್ಲಿ ಕೊಡ್ಬೋದು. ಅವರು ಒಂದು ಆ ರೀತಿ ಕೊಡಲು ಅಸಾಧ್ಯ, ಅವರಿಗೆ ಅವರ ವಿದೇಶಿ ಅಪರಿಚಿತರು, ಈಗ ತಾನೇ ಹೋದವರು,
ಅವರಿಗೆ ಅಷ್ಟು ವ್ಯಕ್ತಿಗಳ ಪರಿಚಯ ಇರಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಊರಿನಲ್ಲಿ ಆ ಹಣವನ್ನು ಕೊಡುವ ಮೂಲಕವೋ ಅಥವಾ ಅದನ್ನು ಆಹಾರವನ್ನು ತಲುಪಿಸುವ ಮೂಲಕ ಆ ರೂಪದಲ್ಲೂ ಕೂಡ ಮಾಡಬಹುದು ಎಂಬ ಅಭಿಪ್ರಾಯ ವಿದ್ವಾಂಸರಿಗಿದೆ. ಓಕೆ, ಈವರೆಗೆ ಫಿತ್ರ್ ಝಕಾತಿನ ಕುರಿತು ಅನೇಕ ಮಾಹಿತಿಗಳನ್ನು ನೀವು ನೀಡಿದ್ರಿ, ಇದಕ್ಕಾಗಿ ಕೃತಜ್ಞತೆಗಳು. ಇದು ಇವತ್ತಿನ ರಂಜಾನ್ ಸ್ಪೆಷಲ್ ಕಾರ್ಯಕ್ರಮ. ಮತ್ತೊಮ್ಮೆ ಹೊಸ ಸಂಚಿಕೆಯೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.